ಇವತ್ತು ನಾವು ಬಹಳ ರುಚಿಕರ ಆದರೆ ಅಷ್ಟೇ ಸುಲಭವಾದ ಈರುಳ್ಳಿ ರೈಸ್ ಅಥವಾ ಆನಿಯನ್ ರೈಸ್ ಹೇಗೆ ಮಾಡೋದು ನೋಡೋಣ. ಇದನ್ನು ಉಳಿದಿರೋ ಅನ್ನದಿಂದನಾದರೂ ಮಾಡ್ಬೋದು ಅಥವಾ ಅನ್ನ ಮಾಡಿಟ್ಕೊಂಡು ಅದರಲ್ಲಿ ಬೇಕಾದರೂ ಮಾಡ್ಬೋದು. ಬಹಳ ಕಡಿಮೆ ಸಮಯದಲ್ಲಿ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅನ್ನ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಅಂದರೆ 120 ml ಹಿಡಿಯುವಂತಹ ಕಪ್ಪಲ್ಲಿ ಅಕ್ಕಿ ತೊಗೊಂಡು ಬಿಡುಬಿಡುವಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಅಥವಾ 2 ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ತೆಳುವಾಗಿ ಕತ್ತರಿಸಿಟ್ಕೊಳ್ಬೇಕು. ನೀವು ಬೇರೆ ಥರ ಬೇಕಾದರೂ ಕತ್ತರಿಸ್ಕೊಳ್ಬೋದು. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆನ ಮಾಡಬೇಕು. ನಾನು ಇದಕ್ಕೆ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಹಾಗೂ ತೆಳುವಾಗಿ ಕತ್ತರಿಸಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಮೆತ್ತಗಾಗಿ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳ್ದಂಗೆ ಈರುಳ್ಳಿನ ನೀವು ಸಣ್ಣದಾಗಿ ಬೇಕಾದ್ರೆ ಕತ್ತರಿಸ್ಕೊಳ್ಬೋದು, ಹೀಗೆ ಕತ್ತರಿಸ್ಬೇಕು ಅಂತೇನಿಲ್ಲ, ಯಾವ ರೀತಿ ಬೇಕಾದರೂ ಹೆಚ್ಕೊಳ್ಬೋದು. ಆಮೇಲೆ ಅದಕ್ಕೆ ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಗೂ 1 ಟೇಬಲ್ ಚಮಚದಷ್ಟು ಸಾರಿನ ಪುಡಿ ಅಥವಾ ರಸಂ ಪೌಡರನ್ನು ಹಾಕಿ ಹೀಗೆ ಚೆನ್ನಾಗಿ ಮಚ್ಚಬೇಕು. ಸಾರಿನ ಪುಡಿ ನಿಮ್ಮ ಹತ್ರ ಸಾಂಬಾರು ಪುಡಿ, ಸಾರಿನ ಪುಡಿ ಯಾವುದೂ ಇಲ್ಲ ಅಂದರೆ ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿನ ಹಾಕ್ಕೊಳ್ಬೋದು. ಒಂದು ಸಲ ಚೆನ್ನಾಗಿ ಕಲಸಿ ಹುಣಸೆ ಹಣ್ಣಿನ ರಸ ಹಾಗೂ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮತ್ತು ಬೆಲ್ಲನ ಹಾಕದೆ ಮಾಡೋದು ಸಹ ರೂಢಿಯಲ್ಲಿದೆ, ಅಥವಾ ಬರೀ ಹುಣಸೆ ಹಣ್ಣಿನ ರಸ ಹಾಕಿನೂ ಮಾಡ್ಬೋದು. ನಿಮಗೆ ರುಚಿಗೆ ಹೇಗೆ ಚೆನ್ನಾಗಿ ಅನಿಸುತ್ತೆ ನೋಡಿ, ಅದಕ್ಕಾಗೋ ಥರ ಉಪ್ಪು, ಹುಳಿ ಮತ್ತು ಬೆಲ್ಲನ ಹೊಂದಿಸ್ಕೊಳ್ಳಿ. ಹುಳಿ ಸ್ವಲ್ಪ ಜಾಸ್ತಿ ಹಾಕಿ ಬೆಲ್ಲ ಕಡಿಮೆ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಒಂದು ಸಲ ಮಚ್ಚಿ ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕಿ ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹೀಗೆ ಒಂದು ಸಲ ಚೆನ್ನಾಗಿ ಮಚ್ಚಿ ಸ್ಟವನ್ನು ಆಫ್ ಮಾಡಬೇಕು. ಅನ್ನ ತಣ್ಣಗಿದ್ರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಸಣ್ಣ ಉರಿನಲ್ಲಿ ಮಗ್ಚ್ಕೊಳ್ಳಿ, ಇಲ್ಲ ಅಂದರೆ ಒಂಚೂರು ಒಂದು ಸಲ ಮಚ್ಚಿ ಸ್ಟವನ್ನು ಆಫ್ ಮಾಡಿಬಿಡ್ಬೋದು. ನೋಡಿ, ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಈ ರೆಸಿಪಿ ಇದೆಯಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ ಆದ್ರೂ ಕೂಡ ಏನೋ ಒಂಥರ ಹುಳಿ ಅನ್ನದ ರುಚಿ ಬರುತ್ತೆ. ನೀವು ಹಾಗೆ ಬೇಕಾದರೂ ಕೂಡಲೇ ತಿನ್ಬೋದು ಅಥವಾ ಲಂಚ್ ಬಾಕ್ಸಿಗೆ ಬೇಕಾದ್ರೂ ಪ್ಯಾಕ್ ಮಾಡ್ಬೋದು. ಬಟ್ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.